ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ. ನೋಡಿ, ಬೆಂಗಳೂರಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ನಮ್ಮ ಜಗಜೀವನ್ ರಾಮನಗರದ ರಾಯಪುರ ಸುತ್ತಮುತ್ತಲಿನ ನಮ್ಮ ಎಲ್ಲರ ಪ್ರೀತಿಯ ಸಂಗಮ್ ಸರ್ಕಲ್ ಅನ್ನೋ ಒಂದು ಬಿಬಿಎಂಪಿ ಶಾಲೆಯಲ್ಲಿ ಇವತ್ತು ಅದ್ಭುತವಾದಂತಹ ಸಮಾಜಮುಖಿ ಕೆಲಸ ನೋಡ್ತಾ ಇದ್ದೇವೆ. ಅಂದ್ರೆ ಅನ್ನವೇ ದೇವರು ಅಂತ ಹೇಳ್ತೇವೆ, ಸಮಾಜವೇ ನಮ್ಮ ಮನೆ ಅಂತ ಹೇಳ್ತೇವೆ. ಜಾತಿ ಭೇದ ಧರ್ಮ ಇಲ್ಲದೆ ಎಲ್ಲರಿಗೂ ಕೂಡ ರಂಜಾನ್ ಪವಿತ್ರವಾದಂತಹ ಹಬ್ಬದ ಮಾಸದಲ್ಲಿ ಉಪವಾಸ ಮಾಡ್ತಾ ರೇಷನ್ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕ್ರಿಯಾಶೀಲ ಸಚಿವರು ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರ ಆಶೀರ್ವಾದದಿಂದ, ಅವರ ಒಂದು ಮಾರ್ಗದರ್ಶನದಂತೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಮನೆಯ ಹಿರಿಯ ಅಣ್ಣ ಅಂತಾನೆ ಕರಿತೀವಿ ನಾವು, BK ಅಲ್ತಾಫ್ ಖಾನ್ ರವರು ಅತ್ಯಂತ ಯಶಸ್ವಿಯಾಗಿ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಚೇರ್ಮನ್ ಆಗಿ ಯಶಸ್ವಿಯಾಗಿ ಕ್ಯಾಬಿನೆಟ್ ಲೆವೆಲ್ ಅಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅವರ ಒಂದು ಸಮಕ್ಷಮದಲ್ಲಿ ನಮ್ಮ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಯಕರುಗಳು ಸೇರಿಕೊಂಡು ನಮ್ಮ ಆರಿಫ್ ಅಫ್ಜಲ್ ಖಾನ್ ಅವರು ಮತ್ತು ಸುಹೇಲ್ ಪಾಷರ್ ಅವರು ಹಿರಿಯರೊಂದಿಗೆ ಸೇರಿಕೊಂಡು ನಮ್ಮ ರಿಜ್ವಾನ್ ಅವರು, ನಮ್ಮ ರವಿ ಪ್ರಸಾದ್ ಅವರು, ನಮ್ಮ ಬಾಬಣ್ಣ ಅವರು ಬಂದಿದ್ದಾರೆ. ಎಲ್ಲ ಮಹನೀಯರು, ಬಹಳಷ್ಟು ಅನ್ಸರಣ ಅವರು ಎಲ್ಲರೂ ಕೂಡ. ಯಾಕಂದ್ರೆ ನೋಡಿ, ಎಷ್ಟು ಹೆಸರುಗಳು ಹೇಳಬೇಕು ಅಂತ ಅಂದ್ರೂ ಕೂಡ ನಮ್ಗೆ ಸಂತೋಷ ಆಗುತ್ತೆ. ಕಾರಣ ನಮ್ಮೆಲ್ಲ ಅಣ್ತಮ್ಮಂದ್ರು ಎಲ್ಲರ ಒಂದು ಸದುದ್ದೇಶ ಇಷ್ಟೇ, ಬಡವರಿಗೆ ಸಹಾಯ ಮಾಡಬೇಕು ಅಂತ. ಅತ್ಯದ್ಭುತವಾದಂತಹ 4,000 ಮನೆಗಳಿಗೆ ಕಿಟ್ಗಳು ನೀಡ್ತಾ ಇದ್ದಾರೆ. ಅದ್ಭುತವಾದಂಥ ಕೆಲಸ. ಸಂಪಾದನೆ ಯಾರು ಬೇಕಾದ್ರೂ ಮಾಡ್ತಾರೆ, ಆದರೆ ದಾನವನ್ನು ಮನಸ್ಸಿರೋರು ಮಾತ್ರ ಮಾಡ್ತಾರೆ ಅಂತ ಹೇಳ್ತಾ ಬನ್ನಿ ಇವತ್ತು ನಮ್ಮ ಅಲ್ತಾಫ್ ಖಾನ್ ಅವ್ರನ್ನ ಕೇಳಿಬಿಟ್ಟು ಈ ಕಾರ್ಯಕ್ರಮದವರು ಪಾಲ್ಗೊಳ್ಳುವಿಗೆ ಹೇಗಿತ್ತು ಮತ್ತೆ ಅವರು ದೇವರ ಆಶೀರ್ವಾದ ಯಾವ ರೀತಿ ಕೊಡ್ತಾರೆ ಜನತೆಗೆ ಅಂತ ಕೇಳೋಣ. ಅಣ್ಣ ನಮಸ್ಕಾರ. ನಮಸ್ತೆ. ಇವತ್ತು ಅಫ್ಜಲ್ ಅಣ್ಣ ಅಂತ ಮುಖಂಡರು, ನಮ್ಮ ಉಮರ್ ಫಾರೂಕ್ ನಗರ್ ಮಜೀದಿ ಮುಖಂಡರು, ಅವ್ರ ಮಗ ಆದಂಥ ಆರಿಫ್ ಖಾನ್ ಮತ್ತು ಸುಹೇಲ್ ಖಾನ್ ಎಲ್ಲ ಸೇರ್ಕೊಂಡು ಅವ್ರಿಗೆ ಏನು ಸಂಪಾದನೆ ಆಗಿದೆ, ಒಳ್ಳೆ ರೀತಿಯಲ್ಲಿ ಪಾಪ ಸಂಪಾದನೆ ಮಾಡ್ಕೊಂಡು ಬಂದು 4,000 ಕಿಟ್ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಕಿಟ್ ಕರೆಸಿ ಕೊಡೋದು ಬದಲಿ ಮುಂದಿನ ವರ್ಷದಿಂದ ಎಲ್ಲ ರಾಜ್ಯದ ರಾಷ್ಟ್ರದಲ್ಲಿ ಯಾರು ಕಿಟ್ ಕೊಡ್ತಾರೆ ಅವ್ರ ಮನೆಗೆ ಟೋಕನ್ ಹೆಂಗೆ ತಲುಪಿಸ್ತಾರೆ ಅದೇ ರೀತಿ ರೇಷನ್ ಕಿಟ್ಟು ಮನೆಗೆ ತಲುಪಿಸ್ಬಿಟ್ರೆ ಬಿಸಿಲಿದಲ್ಲಿ ಉಪವಾಸ ಇರ್ತಾರೆ. ಬಟ್ ಬರೀ ಮುಸ್ಲಿಮ್ಗೆಲ್ಲ ಕೊಡ್ತಾ ಇರೋದು, ಎಲ್ಲ ಧರ್ಮಕ್ಕೆ ಕೊಡ್ತಾ ಇದ್ದಾರಲ್ಲ, ಅದು ನನಗೆ ಸಂತೋಷ ಆಯಿತು ಇಲ್ಲಿ ಬಂದು ನೋಡಿದ ಮೇಲೆ. ಅನೇಕ ಜನ ಹಿಂಗೆ ಮಾಡ್ತಾ ಇದ್ದಾರೆ. ದೇವರವ್ರಿಗೆ ಶುಭ ಆಗಲಿ, ಒಳ್ಳೆಯದಾಗಲಿ. ರಂಜಾನ್ ಪವಿತ್ರ ಎಷ್ಟು ಆಶೀರ್ವಾದ ಇದೆ ದೇವ್ರ ಕಡೆಯಿಂದ, ಅದು ಆಶೀರ್ವಾದ ಅವ್ರಿಗೆ ಸಿಕ್ಕಲಿ ಅಂತ ಹೇಳಿದೆ. ನನ್ನ ಭಾಷಣದಲ್ಲಿ ಹೇಳಿದೆ, ಇವತ್ತು ನಮ್ಮ ರಾಷ್ಟ್ರದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಒಂದು ತಾಯಿ ಮಕ್ಕಳ ಥರ ಇದ್ದೀವಿ. ಅದು ನಡೀತಾ ಇದೆ. ಬೇರೆ ಹೊರಗಡೆ ದೇಶದಲ್ಲಿ ಅನಾಹುತ ಶಾಂತಿ ಇಲ್ದಂಗೆ ನಡೀತಾ ಇದೆಯಲ್ಲ, ಆ ಶಾಂತಿಗೋಸ್ಕರ ಎಲ್ಲ ಪ್ರಪಂಚದಲ್ಲಿ ಪ್ರೇಯರ್ ಮಾಡಿ, ಪ್ರಾರ್ಥನೆ ಮಾಡಿ, ಬೇಳ್ಕೊಳ್ಳಿ. ಪ್ರಾರ್ಥನೆ, ಬಡವ್ರ ಪ್ರಾರ್ಥನೆ ನಿಜವಾಗ್ಲೂ ದೇವ್ರು ಕೇಳ್ತಾನೆ ಅಂತ ಅವ್ರಿಗೆ ಮನವಿ ಮಾಡಿದ್ದೀನಿ. ಅದು ಏನು ನಮ್ಮ ವರ್ಲ್ಡ್ನಲ್ಲಿ ನಡೀತಾ ಇದೆ ಅದು ಶಾಂತಿ ಆಗಲಿ ಅಂತ ಬಯಸ್ತೀನಿ. ಅಣ್ಣ, ಈಗ ಒಂದು 2026 ಸಿದ್ದರಾಮಯ್ಯ ಅವರ ಬಹಳ ಅದ್ಭುತವಾದಂಥ ಬಡ್ಜೆಟ್, ಬಹಳ ದೊಡ್ಡ ಬಡ್ಜೆಟ್, 17 ಬಡ್ಜೆಟಲ್ಲಿ ನಮ್ಮ ಸಚಿವರು ಏನಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಇವತ್ತಿನವರೆಗೂ ಯಾವ ಸಚಿವರು ಕೂಡ ತರದಿರಷ್ಟು ಅನುದಾನವನ್ನು ತಂದು ಎಲ್ಲ ಧರ್ಮದವರೆಗೂ ಅನುಕೂಲ ಆಗೋ ರೀತಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯ ಸುತ್ತಾಡ್ತಾ ಇದ್ದಾರೆ. ಸೊ ಇಂಥ ಅದ್ಭುತವಾದಂಥ ಬಡ್ಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅಣ್ಣ? ಜಮೀರ್ ಅಣ್ಣನ ಬಗ್ಗೆ ಡಬಲ್ ಅಭಿಮಾನ ಇಟ್ಕೊಂಡಿದ್ದೀವಿ ನಾವು. ಫಸ್ಟು ಬಂದು ನಮ್ಮ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀವಿ. ಯಾತಕ್ಕಂದರೆ ಮೈನಾರಿಟೀಸ್ಗೆ ಮೊದಲು ಸಲ 3,300 ಕೋಟಿ ಚಿಲ್ಲರೆ ಕೊಟ್ಟಿದ್ದರು 13 to 18. ಇವಾಗ 4,000 ಕೋಟಿ ಕೊಟ್ಟರು, 4,500 ಕೋಟಿ ಕೊಟ್ಟರು, 4,700 ಕೋಟಿ ಕೊಟ್ಟಿದ್ದಾರಲ್ಲ. ಅದಕ್ಕೆ ನಮ್ಮ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯ, DK ಶಿವಕುಮಾರು ಮತ್ತು ನಮ್ಮ ನಸೀರ್ ಅಹಮದ್ ಸಾಹೇಬರು, ಅನೇಕ ಮುಖಂಡರಿಗೆ ಎಲ್ಲರಿಗೆ ಕೈ ಜೋಡಿಸಿ ಮನವಿ ಮಾಡ್ಕೊಳ್ಳೋದು ಏನಂದರೆ, ಬರೋ ದಿನಗಳಲ್ಲಿ ಇನ್ನೂ ಒಂದು 25 ವರ್ಷ ಇವರೇ ಬಾಳಲಿ ಅಂತ ಕೇಳ್ಕೊತೀವಿ. ಯಾತಕ್ಕಂದರೆ ಇದು ಮೈನಾರಿಟೀಸ್ಗೆ ಮೊದಲು ಬಜೆಟ್ಟು. ಕುಮಾರಸ್ವಾಮಿ 1,800ಗೆ ತಗೊಂಡು ಬಂದು ನಿಲ್ಲಿಸ್ದ. BJP ಸರ್ಕಾರ 800 ಕೋಟಿಗೆ ನಿಲ್ಲಿಸಿದ್ರು. ಬಟ್ ಅದು ಯಾರನ್ನ ಹುಲಿ ಇದ್ದಾರೆ ಅಂದರೆ ಅದು ಒಂದು ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು. ಅದು ಮಧ್ಯದಲ್ಲಿ ಇನ್ನೂ ಒಂದು ಹುಲಿ ಹೆಸರು ತಗೋತೀನಿ, ಅದು BZ ಜಮೀರ್ ಅಹಮದ್ ಖಾನ್. ಎಷ್ಟೋ ಜನ ಮಂತ್ರಿ ಆದರೂ ಕೂಡ ಇಷ್ಟು ಬಜೆಟ್ ಅವರು ಬರ್ಮದಲ್ಲಿ ಬರೆದಿರಲಿಲ್ಲ. ಅಷ್ಟು ಬಜೆಟ್ ತೊಗೊಂಡು ಬಂದು ಶಾಂತಿ ರೀತಿಯಲ್ಲಿ ಎಲ್ಲ ರಾಜ್ಯದಲ್ಲಿ ಎಲ್ಲ ಮುಸ್ಲಿಂ ಜನ ಹಾಗೆ ಸಂತೋಷವಾಗಿ ತಗೊಂಡು ಜೊತೆಗೆ ನಡೀತಾ ಇದ್ದಾರೆ. ಅದ್ರ ಜೊತೆಗೆ ಬೇರೆ ಅದರ್ಸ್ ಕಮ್ಯುನಿಟಿಗೆ ಆಸ್ಪತ್ರೆದಿರಲಿ, ಆಕ್ಸಿಡೆಂಟ್ ಇರಲಿ, ಅವ್ರ ಮದುವೆಗಳಿಗಿರಲಿ, ಏನೋ ಒಂದು ದಾನ ಧರ್ಮ ಅಂತ 224 ಕ್ಷೇತ್ರದಲ್ಲಿ ಯಾರನ್ನ ಶಾಸಕರು ಮಾಡ್ತಾ ಇದ್ದಾರೆ ಅಂದರೆ ಅದು BZ ಜಮೀರ್ ಅಹಮದ್ ಖಾನ್ ಹುಲಿ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಹೃದಯಪೂರ್ವವಾಗಿ ಅವ್ರಿಗೆ ಡಬಲ್ ಧನ್ಯವಾದ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ. ಥ್ಯಾಂಕ್ ಯು ಅಣ್ಣ, ಒಳ್ಳೆಯದಾಗಲಿ. ಕೊನೆಯಲ್ಲಿ ಬಿಸಿಲಿದ್ರು ಕೂಡ ಕೇಳ್ತೀನಿ, ನೀವು ಉತ್ತರ ಕೊಡ್ತೀರಾ. ಯಾಕೆ ಅಂತಂದರೆ ನೀವು ಜನಕ್ಕಾಗಿ ದುಡ್ದಿದ್ದೀರಾ, ಬಿಸಿಲು ಮಳೆ ಲೆಕ್ಕಿಸದೆ. ಆದರೂ ಕೇಳ್ತಾ ಇದ್ದೀನಿ, ಇಡೀ ಹೈಕಮಾಂಡ್ ಕೂಡ, AICC ಕೂಡ ಇಡೀ ಯಾರಾದರೂ ಒಂದು ಕ್ರಿಯಾಶೀಲ ಸಚಿವರು ಇದ್ದಾರೆ ಅಂದರೆ BZ ಜಮೀರ್ ಅಹಮದ್ ಖಾನ್ ಅಂತ ಹೇಳಿ ಆಲ್ರೆಡಿ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಅಷ್ಟು ದುಡ್ದಿದ್ದಾರೆ, ಅಷ್ಟು ಮಾಡಿದ್ದಾರೆ. ಅವ್ರನ್ನ ಎಕ್ಸಾಂಪಲ್ ತೊಗೊಂಡು ಭಾಳಷ್ಟು ಜನ ಮುಂದೆ ಬರೋರಿಗೆ ಏನು ಸಂದೇಶ ಕೊಡ್ತೀರಣ್ಣ? ಕ್ರಿಯಾಶೀಲತೆ, ಅವರಷ್ಟು ತ್ಯಾಗ ಮಾಡ್ತಾ ಇದ್ದಾರೆ. ಅವ್ರ ಥರ ಪರಿಶ್ರಮ ಪಡಬೇಕು ಅಂತಂದರೆ ಯಾವ ರೀತಿ ಬದುಕಬೇಕು, ಮತ್ತು ಅವರ ಆದರ್ಶಗಳನ್ನು ಒಂದೆರಡು ಮಾತಲ್ಲಿ ಯುವಕರಿಗೆ. ದೇವರು ಸೃಷ್ಟಿ ಮಾಡಿ ಯಾವುದೋ ಒಂದು ಸೃಷ್ಟಿ ಮಾಡಿ ಹುಟ್ಟಿಸ್ತಾನೆ. ಇದೇ ಫಸ್ಟು ಇದೇ ಲಾಸ್ಟ್ ಅಂತ ಹೇಳೋಕೆ ಬಯಸ್ತೀನಿ. ಅವ್ರ ಇಸ್ಪಿಟ್ ಹಿಡಿಯೋಕ್ಕೆ ನಮ್ಮ ರಾಜ್ಯದಲ್ಲಿ ಇವತ್ತವರೆಗೂ ಹುಟ್ಟಲಿಲ್ಲ, ಹುಟ್ಟೋದೂ ಇಲ್ಲ ಮುಂದಕ್ಕೆ. ಅವ್ರು ಏನು ಮಾಡಿದ್ದಾರೆ
ಅದು ನೋಡ್ಕೊಂಡು ಇವಾಗ ನಾನು KMDCಗೆ ಹೋದೆ, ಅವ್ರಿಗೆ ಫಾಲೋ ಮಾಡಿಬಿಟ್ಟು 558 ಕೋಟಿ ಕೊಟ್ಟಿದ್ದೀವಲ್ವ ನಾವು ಸಾಹೇಬರು ಸೇರ್ಕೊಂಡು. ಆ ರೀತಿ ನಾವು ಅವರು ₹1 ಮಾಡಿದ್ರೆ ಒಂದು 20 ಪೈಸೆ ನಾವು ಮಾಡ್ಬೋದು. ಅವರಷ್ಟು ಓಡಾಟ, ಅವರಷ್ಟು ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಸಿಂಗಲ್ ಪೀಸು ಮುಂದಕ್ಕೆ ಸಿಂಗಲ್ ಪೀಸು ದೇವ್ರಿಗೆ ಹುಟ್ಟಲ್ಲ ಅಂತ ಹೇಳಿದ್ರು.